ICUನಲ್ಲಿ ನನಗೆ ಪೇಪರು ಪೆನ್ನು ಯಾರೋ ಪುಣ್ಯಾತ್ಮರು ಕೊಟ್ಟರು, ಕೇಳಿದೆ ಕೊಟ್ಟರು. ನೀವು ಕೂತ್ಕೊಳ್ಳೋ ಹಾಗೆ ಇಲ್ಲ ಅಂತ. ಪರವಾಗಿಲ್ಲ, ಇನ್ನೊಂದು ಗಂಟೆನೋ 2 ಗಂಟೆನೋ ಇರ್ತೀನಿ, ನನ್ನ ಆಸೆ ಪೂರೈಸ್ಬಿಡಿ ಅಂತ ಕೇಳಿದೆ, ಕೊಟ್ಟರು. ನಾನು ಹಾಸ್ಪಿಟ್ಲ್ ಒಳಗೆ ಹೊರಟೋಗಿದ್ದೀನಿ. ಹೊರಟೋದ್ಮೇಲೆ ಅದು ನಂತದು ಅಷ್ಟೇ. ವೆದರ್ ಐ ಲೀವ್ ಆರ್ ಐ ಡೈ, ಇಟ್ಸ್ ಮೈನ್. ಸೊ ಅದಕ್ಕೆ ತಯಾರಾಗಿರ್ಬೇಕು. ನಾವು ಪ್ರೆಸೆಂಟ್ಲಿ ಬದುಕೇ ಇಲ್ಲ. ಹಾಗಾಗಿ ಪಾಸ್ಟನ್ನು ನೆನೆಸ್ಕೊಂಡೇ ಕೊರಗಿದ್ದೀವಿ. ಅವ್ನು ಹಂಗೆ ಮಾಡಿಬಿಟ್ಟ, ಇವ್ನು ಹಂಗೆ ಮಾಡಿಬಿಟ್ಟ, ನಮ್ಮ ಮನೆಯವ್ರು ಹಿಂಗೆ ಮಾಡಿಬಿಟ್ರು, ಯಾರೋ ನಂಗೆ ರೆಸ್ಪಾಂಡ್ ಮಾಡಲಿಲ್ಲ, ಅವ್ರು ಮೋಸ ಮಾಡಿದ್ರು, ಇವ್ರು ಮೋಸ ಮಾಡಿದ್ರು. ಒಳ್ಳೇದಾಗೇ ಇಲ್ವ ನಿಮಗೆ? ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ? ಭಗವಂತ ನನ್ನ ಕೈಲಿ ಸಾಲ್ವ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ನಿನ್ನ ಹತ್ರ ಬಂದಿದ್ದೀನಿ, ಅವನು ಏನೋ ಒಂದು ಐಡಿಯಾ ಕೊಡ್ತಾನೆ. ಆ ಕ್ಷಣ ದೇವಸ್ಥಾನಕ್ಕೆ ಹೋದಾಗ ಅಲ್ಲೊಂದು 10 ನಿಮಿಷ ಕೂತಾಗ ಏನೋ ಒಂದು ಐಡಿಯಾ ಹೊಳೆಯುತ್ತಲ್ಲ. ಹೂ ಹ್ಯಾಸ್ ಗಿವನ್ ದಟ್ ಐಡಿಯಾ? ಯಾಕೆ ಅದು ದೇವಸ್ಥಾನಕ್ಕೆ ಮುಂಚೆ ಬಂದಿರಲಿಲ್ಲ? ಜೀವನ ಅಂದರೆ ಬದುಕಿಸೋ, ಇದು ಎರಡೂ ಜೀವನ. ಅದಕ್ಕಾಗಿ ನಾವು ಹುಟ್ಟಿರೋದು. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ಸಾಮಾನ್ಯವಾಗಿ ನಾವು ಕೊರಗೋದು ಯಾವ ವಿಚಾರಕ್ಕೆ ಅಂದರೆ, ನಾವೇನೋ ಅನ್ಕೊಂಡಿದ್ವಿ, ಅದು ಅನ್ಕೊಂಡ ಹಾಗೆ ಆಗಲಿಲ್ಲ ಅಥವಾ ಆಗಲೇ ಇಲ್ಲ, ಅದು ಒಂದು ಪ್ರಾಬ್ಲಮ್ ಆಗಿ ತಿರುವನ್ನ ಪಡ್ಕೊಳ್ತು. ಇಂಥ ಪ್ರಾಬ್ಲಮ್ನ ಹೇಗಪ್ಪ ಸಾಲ್ವ್ ಮಾಡಲಿ, ಯಾಕೆಲ್ಲ ನನಗೆ ಆಗತ್ತೆ, ತುಂಬ ತಲೆ ಕೆಡಿಸ್ಕೊಳ್ತೀವಿ. ತುಂಬ ಸಜೆಷನ್ಸ್ನ ತುಂಬ ಜನನ ಕೇಳಕ್ಕೆ ಹೋಗ್ತೀವಿ. ಅದ್ರಲ್ಲಿ ನಮಗೆ ಯಾವ್ದು ಸೂಟ್ ಆಗಬೇಕು, ನಾವು ಯಾವುದನ್ನ ಪ್ಲಾನ್ನ ಮಾಡಬೇಕು ಆ ಪ್ರಾಬ್ಲಮಿಂದ ಹೊರಗೆ ಬರೋಕ್ಕೆ, ಇಲ್ಲೆಲ್ಲ ಒಂದು ಕಡೆ ಕನ್ಫ್ಯೂಷನಲ್ಲಿ ಸಿಕ್ಕಾಕೊಳ್ತೀವಿ. ಕೆಲವು ಸತಿ ರಾಂಗ್ ಡಿಸಿಷನ್ಸ್ನು ತಗೊಳ್ತೀವಿ ಆ ಪ್ರಾಬ್ಲಮ್ ವಿಚಾರವಾಗಿ. ಸೊ ಈ ಕ್ರಿಟಿಕಲ್ ಪ್ರಾಬ್ಲಮ್ಸ್ನ ಹ್ಯಾಂಡಲ್ ಮಾಡೋದು ಹೇಗೆ? ಹಾಗಿದ್ರೆ ಬರೋದೇ ಇಲ್ವಾ ಅಂದರೆ ಖಂಡಿತ ಬರುತ್ತೆ. ಬಟ್ ಹೌ ಟು ಹ್ಯಾಂಡಲ್ ದ್ಯಾಟ್? ಲೆಟ್ಸ್ ನೋ ಫ್ರಮ್ ಯೋಗಾತ್ಮ ಶ್ರೀಹರಿ ಅವರು. ನಮಸ್ಕಾರ. ದೊಡ್ಡ ಪ್ರಾಬ್ಲಮ್ ನನಗೇ ಬರುತ್ತೆ, ಸಾಕಾಗಿ ಹೋಗಿದೆ. ಯಾಕೆಲ್ಲ ಪ್ರಾಬ್ಲಮ್ ನನಗೆ ಬರುತ್ತೆ? ಅದಕ್ಕೆ ದೊಡ್ಡ ಪ್ರಾಬ್ಲಮ್, ದೊಡ್ಡ ಸೊಲ್ಯೂಷನ್ಸ್ಗಳು ಬೇಕು. ನನಗೆ ಸೊಲ್ಯೂಷನ್ ಅಫೋರ್ಡ್ ಮಾಡೋಕ್ಕೆ ಆಗಲ್ಲ ಕೆಲವು ಸರ್ತಿ. ಹೀಗೆಲ್ಲ ಅನ್ಕೊಳ್ಳೋದುಂಟು. ನಿಮಗೂ ಆಗಿದೆಯಾ ಹಾಗೆ? ಹಾಗೆ ಎಲ್ರಿಗೂ ಆಗುತ್ತಾ? ಎಲ್ರಿಗೂ ಆಗುತ್ತೆ. ಸೊಲ್ಯೂಷನ್ ಏನದಕ್ಕೆ? ನನ್ನ ಹಾರ್ಟ್ ಅಟ್ಯಾಕ್ ಕ್ರಿಟಿಕಲ್. ಹೌದು ಪ್ರಾಬ್ಲಮ್ ಯಾರ್ಯಾರಿಗೆ? ನನಗೆ, ನಮ್ಮ ಮನೆಯಲ್ಲಿ ಸಂಬಂಧಪಟ್ಟ ಎಲ್ಲರಿಗೂ, ನನ್ನ ಆಫೀಸಿಗೆ, ನನ್ನ ಜೊತೆ ಯಾರು ಇನ್ವೆಸ್ಟ್ ಮಾಡಿದ್ರು ಅವರೆಲ್ಲರಿಗೂ ಕ್ರಿಟಿಕಲ್ ಪ್ರಾಬ್ಲಮ್. ನೀವು ಬದುಕಿದ್ರೆ ಸಾಕಪ್ಪ ಅಂತ. ಕ್ರಿಟಿಕಲ್ ಪ್ರಾಬ್ಲಮ್. ಈಗ ನಮ್ಮ ಮನೆಯವರಿಗೆ ನನ್ನ ಪರಿಸ್ಥಿತಿ ಗೊತ್ತಾ? ಗೊತ್ತಿಲ್ಲ. ಡಾಕ್ಟ್ರ್ ಏನೇನು ಹೇಳಿದಾರೋ ಅದನ್ನ ಕೇಳಿದ್ದಾರೆ ಅಷ್ಟೆ. ಆಫೀಸ್ನವ್ರಿಗೆ ಏನಾದ್ರು ಗೊತ್ತಾ? ಇಲ್ಲ. ಗೊತ್ತಿದ್ದು ಯಾರಿಗೆ? ನಿಮಗೆ. ಸರಿ, ಈಗ ನನಗೆ 2 ಆಪ್ಷನ್, ಬದುಕ್ತೀನಿ ಅಥವಾ ಬದುಕಲ್ಲ, 2 ಆಪ್ಷನ್. ಈಗ ಹಾಸ್ಪಿಟಲ್ ಬೆಡ್ನಲ್ಲಿ ಇದ್ದೀನಿ, ಇನ್ನು ಅರ್ಧ ಗಂಟೆನೋ 1 ಗಂಟೆ ಗೊತ್ತಿಲ್ಲ. ಕ್ರಿಟಿಕಲ್ ಆಯ್ತು. ಸೊಲ್ಯೂಷನ್ ಏನು? ಸೊ ಪ್ಲಾನ್ ಎ ಬದುಕಿದ್ರೆ ಏನು, ಪ್ಲಾನ್ ಬಿ ಸಾಯೋವಾಗ ಇದೆಲ್ಲ ಪ್ಲಾನೇ ಯಾಕೆ? ಅಂದರೆ ಯೋಚನೆ ಮಾಡುವ ರೀತಿ ಚೇಂಜ್ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೆ. ನನಗೆ ಒಂದು ಲಿಸ್ಟ್ ಮಾಡ್ತಾ ಇದ್ದೆ. ICUನಲ್ಲಿ ನನಗೆ ಪೇಪರು ಪೆನ್ನು ಯಾರೋ ಪುಣ್ಯಾತ್ಮರು ಕೊಟ್ಟರು, ಕೇಳಿದೆ ಕೊಟ್ಟರು. ನೀವು ಕೂತ್ಕೊಳ್ಳೋ ಹಾಗೆ ಇಲ್ಲ ಅಂತಂದರು. ಪರವಾಗಿಲ್ಲ, ಇನ್ನೊಂದು ಗಂಟೆನೋ 2 ಗಂಟೆನೋ ಇರ್ತೀನಿ, ನನ್ನ ಆಸೆ ಪೂರೈಸ್ಬಿಡಿ ಅಂತ ಕೇಳಿದೆ, ಕೊಟ್ಟರು. ಬರ್ದೆ ನಾನು, ಏನೇನು ಇನ್ಸ್ಟ್ರಕ್ಷನ್ಸ್ ಇದೆ ಮನೆಯವ್ರಿಗೆ ಅಂತ. ನಾನು ಅಬ್ರಪ್ಟಾಗಿ ಹೋಗ್ಬಿಟ್ಟು ಮನೆಯವ್ರಿಗೇನು ಗೊತ್ತಿಲ್ಲದೇನೆ ಇದ್ದರೆ, ಸೊ ಇನ್ಸ್ಟ್ರಕ್ಷನ್ಸ್ ಎಲ್ಲ ಬರೆದೆ, ಏನೇನು ವಿಷಯ ಗಮನ ಕೊಡಬೇಕು ಅಂತ. ಆಮೇಲೆ ಬದುಕಿದ್ರೆ ಏನೇನು ಮಾಡಬೇಕು, ನಾಳೆ ಬೆಳಗ್ಗೆ ಏನು, ನಾಡಿದ್ದು ಬೆಳಗ್ಗೆ ಏನು ಅಂತ ಇನ್ನೊಂದು ಕಡೆ ಬರ್ಕೊಂಡೆ. ಸೊ ದಿಸ್ ಈಸ್ ಮೆಂಟಾಲಿಟಿ. ಏನು ಪ್ರಾಬ್ಲಮ್ ಅಂದರೆ ನಮ್ಮ ಕೈಲಿ ಸಾಲ್ವ್ ಮಾಡೋಕ್ಕಾಗದೇ ಇರೋದು. ಅಷ್ಟೇ ತಾನೇ ಅಂತ ಹೇಳೋದು ಸುಲಭ. ಅಷ್ಟೇ ತಾನೇ. ಒಂದು ಹೊಸ ವಿಷಯ ಬಂದಿದೆ, ಹೊಸ ಪ್ರಾಬ್ಲಮ್ ಬಂದಿದೆ, ಸಾಲ್ವ್ ಮಾಡಿ. ಸಾಲ್ವ್ ಆಗಲಿಲ್ಲ ಅಂದರೆ 4 ಜನನ ಕೇಳಿ ಸಾಲ್ವ್ ಆಗ್ತದೆ. ಆಗದೇ ಇರುವಂಥ ಯಾವ್ದಾದ್ರು ಪ್ರಾಬ್ಲಮ್ ನಮ್ಮ ಜೀವನದಲ್ಲಿ ಇದೆಯಾ? ಸಾಲ್ವೇ ಆಗಲ್ಲಪ್ಪ ಅನ್ನೋ ಪ್ರಾಬ್ಲಮ್ ಇದೆಯಾ? ಇಲ್ಲ ಅಂತ ಹೇಳ್ತೀವಿ, ಬಟ್ ಎಷ್ಟೊಂದು ಜನಕ್ಕೆ ನೋಡ್ತಿರೋರಿಗೆ ಇಲ್ಲ ನಮ್ಮಲ್ಲಿ ಅಂಥದ್ದು ಒಂದಿದೆ ಅಂತ ಹೇಳ್ತಾರೆ. ಈಗ ನಂದೇ ಪ್ರಾಬ್ಲಮ್ಸ್ ಹೇಳ್ತಾ ಹೋಗ್ತೀನಿ, ನಾನು ಬೇರೆಯವ್ರದ್ದು ಹೇಳೋದೇ ಇಲ್ಲ. IAS ಓದಬೇಕು ಅಂತಿದ್ದೆ, ದುಡ್ಡಿಲ್ಲ, ದೊಡ್ಡ ಪ್ರಾಬ್ಲಮ್. ಅವತ್ತು ಎದುರುಗಡೆ ಇದು ಬರೆದು ಬಿಟ್ಟಿದ್ದೀನಿ, ಎಂಟ್ರೆನ್ಸ್ ಬರೆದು ಬಿಟ್ಟಿದ್ದೀನಿ, ಪ್ರಿಲಿಮ್ಸ್.
ನೆಕ್ಸ್ಟು ಮೈನ್ಸ್ ಹೋಗಬೇಕು, ದುಡ್ಡಿಲ್ಲ ಓದೋಕ್ಕೆ, ಪುಸ್ತಕ ತೊಗೊಳಕ್ಕೆ, ಫೀಸ್ ಕಟ್ಟೋಕ್ಕೆ, ಅದಕ್ಕೆ ಕೋಚಿಂಗ್ ತೊಗೊಳಕ್ಕೆ ದುಡ್ಡಿಲ್ಲ. ನನ್ನ ಟೈಮಲ್ಲಿ ಅದೊಂದು ದೊಡ್ಡ ಪ್ರಾಬ್ಲಮ್. ಆಪರ್ಚುನಿಟಿ ಏನು, ನಾನು IAS ಪ್ರಿಪೇರ್ ಆಗಿದ್ದರಿಂದ ಸುಮ್ಮನೆ ಬ್ಯಾಂಕ್ ಎಕ್ಸಾಮ್ಸ್ನ ಬರೀತಾ ಹೋದೆ. 20 ರೂಪಾಯಿ ಕಟ್ಟಿದ್ರೆ ಬ್ಯಾಂಕ್ ಎಕ್ಸಾಮ್ ಅಷ್ಟೇ ನಮಗೆ ಅವತ್ತು ಫೀಸ್ ಇದ್ದದ್ದು. ಬರೀತಾ ಹೋದೆ, 3 ಕಡೆ ಸೆಲೆಕ್ಟ್ ಆಗೋಯ್ತು. ಈಗ ನನ್ನ ಪ್ರಾಬ್ಲಮ್ಮು ನನಗೆ ಸೊಲ್ಯೂಷನ್ ಕೊಡಲಿಲ್ವಾ? 3 ಕಡೆ ಸೆಲೆಕ್ಟ್ ಆಗೋಯ್ತು. SBI, ಕಾರ್ಪೊರೇಷನ್ ಬ್ಯಾಂಕ್ ಮತ್ತು ಓರಿಯೆಂಟಲ್ ಬ್ಯಾಂಕ್. SBI ಬೇರೆ ಊರು, ಕಾರ್ಪೊರೇಷನ್ ಬೇರೆ ಊರು. ಬೆಂಗಳೂರಿನಲ್ಲಿ ಸಿಕ್ಕಿದ್ದು ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್. ಸೇರ್ಕೊಂಬಿಟ್ಟೆ. ಸೊಲ್ಯೂಷನ್ ಸಿಗಲಿಲ್ವಾ? ನಾವು ಅನ್ಕೊಂಡಿದ್ದ ಥರ ಸಿಗಲಿಲ್ಲ, ಬಟ್ ಸೊಲ್ಯೂಷನ್ ಸಿಗುತ್ತೆ. ಸೊ ತುಂಬ ಕ್ರೈಸಿಸ್. ಆದರೆ ಒಂದು ಆಪರ್ಚುನಿಟಿ ಸಿಗುತ್ತಲ್ಲ, ಓಡ್ತಾ ಇದ್ದೀವಿ, ಬಿದ್ದೋಗಿದ್ದೀವಿ, ಎದ್ದೇಳೋದೇ ಇಲ್ಲ ಅಂದರೆ ಹೇಗೆ? ನೀವು ಹೇಳಿದ್ಮೇಲೆ ನನಗೆ ಅಂದರೆ ಒಂಥರ ಫ್ಲ್ಯಾಶ್ ಆಗೋದು ಅಂತಾರಲ್ಲ, ಹಂಗಾಗ್ತಿದೆ. ಪ್ರಾಬ್ಲಮ್ ಅಂದಾಗ ಸೊಲ್ಯೂಷನ್ ಹುಡುಕುವಾಗ ಇನ್ನೇನೋ ಒಂದು ದಾರಿ ಕಾಣಿಸಿರುತ್ತೆ. ನಾವು ನಮಗೆ ಬೇಕಾದ ದಾರಿನೇ ಬೇಕು ಅಂತ ಹಿಂಗೆ ಹೋಗ್ತಾ ಇರ್ತೀವಿ ಅಲ್ವಾ? ಒಂದು ನಾಯಿ, ನಾನು ನಾಯಿಯನ್ನು ನೋಡಿ ತುಂಬ ಕಲಿತೀನಿ. ಪ್ರಕೃತಿಯನ್ನು ನೋಡಿ ಕಲಿಯೋದೇ ಜಾಸ್ತಿ ನಾನು. ಒಂದು ನಾಯಿ, ಯಾರೋ ಒಬ್ಬ 2 ವೀಲರ್ ತೊಗೊಂಡೋದ, ಅದು ಅಡ್ಡ ಬಂದ್ಬಿಡ್ತು, ಡ್ಯಾಶ್ ಹೊಡೆದ, ಇವನು ಬಿದ್ದ, ನಾಯಿಗೂ ಏಟಾಯಿತು, ಅದು ಕುಂಟೋಕ್ಕೆ ಶುರು ಆಯಿತು. ತಕ್ಷಣ ಮಾಡಿದ್ದೇನು ಗೊತ್ತಾ? ಅದು ಸೈಡ್ಗೆ ಹೋಯ್ತು. ಅದಕ್ಕಿರುವ ಕಾಮನ್ ಸೆನ್ಸು ಗುದ್ದಿ ಬಿದ್ದನಲ್ಲ, ಅವನಿಗಿರಲಿಲ್ಲ. ಅವ್ನು ಅಲ್ಲೇ ಕೂತ್ಕೊಂಡು ಯಾರೋ ಹೆಲ್ಪ್ ಮಾಡಿಬಿಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟ. ಯಾರು ಬಂದು ಹೆಲ್ಪ್ ಮಾಡಲಿಲ್ಲ. ನಾಯಿ ತನ್ನ ಪಾಡಕ್ಕೆ ಅಲ್ಲಿ ಆ ಕಡೆ ಹೋಯ್ತು, ಇವನು ಇಲ್ಲೇ ಇದ್ದ. ಆಮೇಲೆ ಯಾರೋ ಎತ್ತಿದ್ರು, ಅದು ಕರ್ಕೊಂಡೋದ್ರು. ನಾಯಿ ಡಿಪೆಂಡ್ ಆಗಲಿಲ್ಲ. ಹ್ಯೂಮನ್, ಆ ಹುಡುಗ ಡಿಪೆಂಡ್ ಆದ. ಯಾರೋ ಬರ್ತಾರೆ, ಸಿಂಪತಿ ತೋರಿಸ್ತಾರೆ, ಅಲ್ಲಿ ಯಾರ ಮೇಲೆ ಕಂಪ್ಲೇಂಟ್ ಕೊಡೋದು? ಈಗ ನಾಯಿ ಮೇಲೆ ಕಂಪ್ಲೇಂಟ್ ಕೊಡೋಕ್ಕಾಗತ್ತಾ? ಅದು ಯಾವ ಊರು ನಾಯಿ ಗೊತ್ತಿಲ್ಲ, ಅದರ ಐಡೆಂಟಿಟಿ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಏನಿಲ್ಲಪ್ಪ ಅದಕ್ಕೆ. ಸೊ ಅಲ್ಲಿ ನೋಡಿ ನಾನು ಕಲ್ತದ್ದು ನಾಯಿ ಥರ ಬದುಕಬೇಕು, ಪ್ರಾಣಿ ಥರ, ಪಕ್ಷಿ ಥರ ಬದುಕಬೇಕು. ಅದಕ್ಕೇನೋ ಆಗಿದೆ, ಫೈನ್, ತಕ್ಷಣಕ್ಕೆ ಎಮರ್ಜೆನ್ಸಿ, ಅದಕ್ಕೇನು ಮಾಡಬೇಕು ಅಂತ ಗೊತ್ತಾಯಿತು. ಇಲ್ಲೇ ಇದ್ದರೆ 4 ಗಾಡಿ ಹೋಗುತ್ತೆ ಅಂತ ಹೇಳಿ ಅದು ಸೈಡ್ಗೆ ಹೋಯ್ತು. ಕಾನ್ಷಿಯಸ್ ಲಿವಿಂಗ್ ಯಾರ್ದು? ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಯಾರಿಗೆ ಚೆನ್ನಾಗಿ ಬಂದದ್ದು? ಕ್ರೈಸಿಸ್ ಇದೆ, ಇಬ್ರಿಗೂ ಒಂದೇ ಸಿಚುಯೇಷನ್ ಇದೆ, ಇಬ್ಬರು ಬಿದ್ದೋಗಿದ್ದಾರೆ, ಆದರೆ ಎದ್ದಿದ್ದು ಯಾರು ಬೇಗ? ದಟ್ ಮ್ಯಾಟರ್ಸ್. ಸೊ ನಾವೆಲ್ಲರೂ ಕೂಡ ಕ್ರೈಸಿಸ್ ಬಂದಾಗ ಸೊಲ್ಯೂಷನ್ನಿನ ಬದಲು ಸಿಂಪತಿಯ ಹುಡುಕ್ತಾ ಇದ್ದೀವಿ. ಹಾಗಾಗಿ ಸೊಲ್ಯೂಷನ್ ಸಿಗ್ತಾ ಇಲ್ಲ. ಇದು ಯಾರಮ್ಮ ಕಟ್ಟಿದ್ದು? ನಾನೇನು ಮಾಡ್ತೀನಿ ಗೊತ್ತಾ? ಇದನ್ನು ಟೈಮ್ ತೊಗೊಂಡು ಒಂದೊಂದೇ ಬಿಡಿಸ್ತಾ ಬರ್ತೀನಿ. ಒಬ್ಬನೇ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬರುತ್ತೆ. ದಿಸ್ ಇಸ್ ಅ ಪ್ರಾಬ್ಲಮ್. ಇದು ಬಿಡಿಸ್ತಾ ಬರ್ತೀನಿ, ನಂಗೊಂದು 15 ನಿಮಿಷ ಆಗತ್ತೆ. ಒಬ್ಬನೇ, ಒಂದೇ ಕೈ ಇರೋದು, ನಾನು 2 ಕೈಯಲ್ಲಿ ಬಿಡಿಸ್ಕೊಳಕ್ಕಾಗಲ್ಲ. ಬಿಡಿಸ್ತಾ ಬರ್ತೀನಿ, ಮತ್ತೆ ಕಟ್ಕೋತೀನಿ, ಮತ್ತೆ ಅದು ನಾನೇ ಕಟ್ಕೋತೀನಿ. ನನಗೆ ಕ್ರೈಸಿಸ್ಸು ನಾನೇ ಕ್ರಿಯೇಟ್ ಮಾಡ್ಕೋತೀನಿ, ಸೊಲ್ಯೂಷನ್ನು ನಾನೇ ಕ್ರಿಯೇಟ್ ಮಾಡ್ಕೋತೀನಿ. ನಂಗೆ ಸಿಂಪತಿ ಅವಶ್ಯಕತೆ ಇಲ್ಲ. ನಿಮ್ಮೆಲ್ಲರಿಗೂ ಹೇಳೋದು ಇಷ್ಟೇ, ಸಿಂಪತಿ ಎಕ್ಸ್ಪೆಕ್ಟ್ ಮಾಡಬೇಡಿ. ನಾನು ಹಾಸ್ಪಿಟ್ಲ್ ಒಳಗೆ ಹೊರಟೋದ್ಮೇಲೆ ಅದು ನಂತದು ಅಷ್ಟೇ. ವೆದರ್ ಐ ಲೀವ್ ಆರ್ ಐ ಡೈ, ಇಟ್ಸ್ ಮೈನ್. ಸೊ ಅದಕ್ಕೆ ತಯಾರಾಗಿರ್ಬೇಕು. ಯಾವುದು ತಯಾರಾಗಬೇಕು? ಯಾರ್ದು? ನಮ್ಮದೇ. ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಯಾರು? ಅಷ್ಟೇ. ನಮ್ಮ ಪ್ರಾಬ್ಲಮ್ಸ್ 99% ಸೂಪರ್ಫಿಷಿಯಲ್ ಪ್ರಾಬ್ಲಮ್ಸ್ ಅಂತ. ಸೂಪರ್ಫಿಷಿಯಲ್ ಅಂದರೆ ನಾವು ಅಂದ್ಕೊಂಡಿದ್ದೀವಿ, ಅದಾಗಿಲ್ಲ ಅಂತ ಅಷ್ಟೆ. ಪ್ಲ್ಯಾನ್ ಬಿ ರೆಡಿ ಇಲ್ಲ ಯಾರ ಹತ್ರ, ಪ್ಲ್ಯಾನ್ ಸಿ ರೆಡಿ ಇಲ್ಲ. ಎಲ್ಲ ವಿಷಯಕ್ಕೂ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಹೆಂಗೆ ಮಾಡ್ಕೊಳಕ್ಕಾಗತ್ತೆ? ಆಗುತ್ತಾ? ಈಗ ನಾವು 4 ಜನ 2013 ಯಾವುದೋ ಒಂದು ಬಿಸ್ನೆಸ್ ಟ್ರಿಪ್ ಅಂತ ಹೇಳಿ ಫ್ರೆಂಡ್ಸ್ 4 ಜನ ಅಹಮದಾಬಾದಿಗೆ ಹೊರಡಬೇಕಾಗಿತ್ತು. ಅಲ್ಲಿಂದ ಮೋರ್ಬಿ ಅನ್ನೋ ಒಂದು ಊರಿಗೆ ಹೋಗಬೇಕಾಗಿತ್ತು. ನಮ್ಮಲ್ಲಿ ಮಧ್ಯದಲ್ಲಿ ಒಬ್ಬರು ಬೆಂಗಳೂರು ಏರ್ಪೋರ್ಟಿಗೆ ಮುಂಚೆ ಯಾವುದೋ ಒಂದು ಜಾಗ ಇದೆ, ನೋಡ್ಕೊಂಬಂದ್ಬೇಡ ಬನ್ನಿ ಅಂದರು. ಹೋದ್ವಿ. ವಾಪಸ್ ಬರೋ ಅಷ್ಟೊತ್ತಿಗೆ ನಮಗೆ ಟ್ರಾಫಿಕ್ ಜಾಮ್, ಫ್ಲೈಟ್ ಹೋಯ್ತು. ಈಗ ಕ್ರೈಸಿಸ್ ಶುರು ಆಯ್ತು. ನಾಳೆ ಬೆಳಿಗ್ಗೆ ಪ್ರೋಗ್ರಾಮ್, ನಾಡಿದ್ದು ಬೆಳಿಗ್ಗೆ ಪ್ರೋಗ್ರಾಮ್ ಎಲ್ಲ ಡಿಸೈಡ್ ಆಗೋಗಿತ್ತು. ಕ್ರೈಸಿಸ್ ಶುರು ಆಯಿತು. ಸೊಲ್ಯೂಷನ್ ಇಲ್ವಾ? ಕ್ರೈಸಿಸ್ ಇದೆ, ಸೊಲ್ಯೂಷನ್ ಇಲ್ವಾ? ಏನು ಸೊಲ್ಯೂಷನ್ ಕಂಡುಕೊಂಡ್ರಿ? ಇನ್ನೊಂದು ಟಿಕೆಟ್ ತೊಗೊಂಡ್ವಿ, ನೆಕ್ಸ್ಟ್ ಫ್ಲೈಟ್ಗೆ ಹೋದ್ವಿ. ಇಲ್ವಾ? ಇದೆ, ಅಟ್ ಅ ಕಾಸ್ಟ್.
ಇಟ್ಸ್ ಎ ಕಾಸ್ಟ್. ನಮ್ಮ ನೆಗ್ಲಿಜೆನ್ಸು, ನಾವೇ ಅರ್ನ್ ಮಾಡಿದ ದುಡ್ಡು ನಾವು ಖರ್ಚು ಮಾಡ್ಕೊಂಡ್ವಿ ಅಷ್ಟೇ. ರೈಟ್. ಯಾರ ಮೇಲೆ ಬ್ಲೇಮ್ ಮಾಡೋದೀಗ? ನಮ್ಮ 4 ಜನರ ಮೇಲೆ ಬ್ಲೇಮ್ ಮಾಡ್ಬೋದು. ಎಷ್ಟೊತ್ತು? 10 ನಿಮಿಷ. ಅದ್ರ ಬದಲು ವಾಟ್ ನೆಕ್ಸ್ಟ್? ನಾವು 4 ಜನ ಡಿಸೈಡ್ ಮಾಡ್ಕೊಂಡು ಆಗಿದೆಯಪ್ಪ, ಯಾರೋ ಒಬ್ಬರು ಡೈವರ್ಟ್ ಮಾಡೋದು, ಸೋ ವಾಟ್? ಅವ್ರು ನಮ್ಮ ಫ್ರೆಂಡ್ ಅಲ್ವಾ? ಕರೆಕ್ಟ್. ಅವ್ರನಿಂದ ನಾವು ಅರ್ನ್ ಮಾಡಿಲ್ವಾ? ಅವರಿಂದ ನಾವು ಬದುಕಿಲ್ವಾ? ಇನ್ನೊಂದು ತಪ್ಪಾಯ್ತಪ್ಪ, ಏನಂತಾರೆ? ಸೊ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಾಗ ಸೋ ವಾಟ್ ಅಥವಾ ವಾಟ್ ನೆಕ್ಸ್ಟ್ ಅನ್ನೋದನ್ನ ಹೇಳೋದ್ರಲ್ಲೇ ಹಿಂದೆ ಉಳಿತಾ ಇದೀವಿ, ಅಲ್ಲೇ ನಿಂತ್ಕೊಂಡು ಹಾಕೊಂಡಿರ್ತಾ ಇದೀವಿ. ಮ್ಯಾನೇಜ್ಮೆಂಟ್ ಅಂದರೆ ಕ್ರೈಸಿಸ್ಸು ಇಲ್ಲೇ, ಮ್ಯಾನೇಜ್ಮೆಂಟು ಇಲ್ಲೇ, ಪ್ರಾಬ್ಲಮ್ಮು ಇದೆ, ಸೊಲ್ಯೂಷನ್ನು ಇದೆ, ಅದೇ ಜಾಗ. ನಿಮ್ಮ ಪ್ರಕಾರ ಸೊಲ್ಯೂಷನ್ ಇಲ್ಲದೆ ಇರೋ ಪ್ರಾಬ್ಲಮ್ ಇರಕ್ಕೆ ಸಾಧ್ಯನೇ ಇಲ್ವಾ? ಒಂದು ಸಣ್ಣ ಟಾಸ್ಕ್ ಕೊಡ್ತೀನಿ. ಕಣ್ಮುಚ್ಬೋದಾ? ನಿಮಗೆ ಇಮ್ಯಾಜಿನೇಷನ್ ಪವರ್ ಜಾಸ್ತಿ ಇದೆ, ಇದೆಯಾ? ಇದೆ. ಫ್ಯಾಂಟಾಸ್ಟಿಕ್. ಸ್ಪೀಡಾಗಿ ಗಾಡಿ ಓಡಿಸ್ತಾ ಇದ್ದೀರಿ, ಹೊಸ ಗಾಡಿ ತಗೊಂಡಿದ್ದೀರಿ, ಸ್ಪೀಡಾಗಿ ಓಡಿಸ್ತಾ ಇದ್ದೀರಿ. ಒಂದು ಅಪ್ಪು ಬಂತು, ಆ ಕಡೆ ನಿಮಗೆ ಕಾಣಿಸ್ತಾ ಇಲ್ಲ, ಆ ಕಡೆಯಿಂದನೂ ಇನ್ನೊಂದು ಗಾಡಿ ಬಂದ್ಬಿಡ್ತು, ಅದು ಫಾಸ್ಟ್ ಆಗಿದೆ. ನೀವು ಅದನ್ನು ನೋಡೋ ಅಷ್ಟೊತ್ತಿಗೆ ಇನ್ನು ಉಳಿದಿರೋ ಟೈಮು, ನಿಮ್ಮ ಇಬ್ಬರ ಸ್ಪೀಡು ಕ್ಲಾಶ್ ಆಗೋದಕ್ಕೆ ಉಳಿದಿರೋ ಟೈಮ್ 2 ಸೆಕೆಂಡ್. ಏನು ಮಾಡ್ತೀರಿ ಈಗ? ತಪ್ಪಿಸ್ಕೋಬೇಕು, ಬದುಕಬೇಕು. ಒಂದು ಸಣ್ಣ ಡಿವಿಯೇಷನ್ ತಗೊಳ್ತೀವಿ. ಕಂಡುಬಿಡಿ ಈಗ ಉತ್ತರ ಹೇಳಿ. ಈಗ ಆ ಕಡೆಯಿಂದನೂ ಬರ್ತಿದೆ ಅಂತ ಗೊತ್ತಾಗಿಷ್ಟ ಒಂದು ಸ್ವಲ್ಪ ಹಿಂಗೋ ಹೋಗಕ್ಕೆ ಟ್ರೈ ಮಾಡ್ತೀನಿ. ಯೂಶಲಿ ಲೆಫ್ಟ್. ಟಾಸ್ಕ್ ಇದು. ಏನಾದರೂ ಹೊಸ ಥರ ಸೊಲ್ಯೂಷನ್ ಕೊಡಿ. ನಂಗೆ ಸೊಲ್ಯೂಷನ್ ಬೇಕು, ನೀವು ಬದುಕಬೇಕು, ಅವರು ಬದುಕಬೇಕು, ಆಕ್ಸಿಡೆಂಟ್ ಆಗಬಾರ್ದು. ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ನಿಲ್ಲಿಸಿ ಅಂತ ಅಷ್ಟೆ. ತುಂಬಾ ಸೊಲ್ಯೂಷನ್ ಹುಡುಕಿದ್ಮೇಲೆ ಸಿಕ್ಕಿದ ಸೊಲ್ಯೂಷನ್ ಇದು. ಗೊತ್ತಾಯ್ತಾ? ನಾವು ಗೊತ್ತಿಲ್ಲದೆ ಇರುವ ಸಬ್ಜೆಕ್ಟಿನ ಆಳಕ್ಕೆ ಹೊರಟೋಗಿದ್ದೀವಿ. ಅರ್ಥ ಏನು? ನಾವು ಐದರ್ ಪಾಸ್ಟಲ್ಲಿದ್ದೀವಿ ಅಥವಾ ಫ್ಯೂಚರಲ್ಲಿದ್ದೀವಿ. ನಾವು ಪ್ರೆಸೆಂಟ್ಲಿ ಬದುಕೇ ಇಲ್ಲ. ಹಾಗಾಗಿ ಪಾಸ್ಟನ್ನು ನೆನೆಸ್ಕೊಂಡೇ ಕೊರಗಿದ್ದೀವಿ. ಅವ್ನು ಹಂಗೆ ಮಾಡಿಬಿಟ್ಟ, ಇವ್ನು ಹಂಗೆ ಮಾಡಿಬಿಟ್ಟ, ನಮ್ಮ ಮನೆಯವ್ರು ಹಿಂಗೆ ಮಾಡಿಬಿಟ್ರು, ಯಾರೋ ನಂಗೆ ರೆಸ್ಪಾಂಡ್ ಮಾಡಲಿಲ್ಲ, ಅವ್ರು ಮೋಸ ಮಾಡಿದ್ರು, ಇವ್ರು ಮೋಸ ಮಾಡಿದ್ರು. ಒಳ್ಳೇದಾಗೇ ಇಲ್ವಾ ನಿಮಗೆ? ಒಂದು 100 ಅಕೇಶನ್ಸ್ ತೊಗೊಂಡ್ರೆ 90 ಅಕೇಶನ್ಸ್ ಕೆಟ್ಟದ ಅನುಭವ ಆಗಿರ್ಬೋದು, 10 ಅಕೇಶನ್ ಒಳ್ಳೇದಾಗಿಲ್ವಾ? ಆ 10 ಅಕೇಶನ್ ಯೋಚನೆ ಮಾಡೋದು ಬೇಡವಾ? ಅಲ್ವಾ? ಖಂಡಿತ. ಸೊ ಈ ಟಾಸ್ಕ್ ಸೂಟ್ ಆಗುತ್ತಾ? ಸ್ಟಾಪ್ ಯುವರ್ ಇಮ್ಯಾಜಿನೇಷನ್. ನಾವೇನೋ ಅನ್ಕೋತಾ ಇದ್ದೀವಲ್ಲ, ಅದು ನಿಲ್ಸಿದ್ರೆ ಸಾಕು. ನಮ್ದೆಲ್ಲ ಸೈಕ್ಲಿಕಲ್, ಅಂದರೆ ಒಂದಕ್ಕೊಂದು ಲಿಂಕ್ ಮಾಡ್ಕೊಂಡು ಫ್ಯೂಚರ್ ಎಲ್ಲೋ ನಾನು ಆಗಬೇಕಾಗಿತ್ತು, ಹೀಗೆ ಆಗಬೇಕಾಗಿತ್ತು, ಇವತ್ತು ಇದೆಲ್ಲ ಅಡ್ಡಿ ಆಗ್ತಾ ಇದೆ ಅಂತ ನಂಗೊಂದು ಹೊಸ ಡೈವರ್ಷನ್ ಸಿಕ್ಕಿದೆ ಅಂತ ಅನಿಸೇ ಇಲ್ಲ. ಹಾರ್ಟ್ಗೆ ಬ್ಲಾಕ್ ಆಗುತ್ತೆ. BM ಹೆಗಡೆ ಹೇಳ್ತಾರೆ, ಬ್ಲಾಕ್ ಆಗಿದ್ದು ಒಳ್ಳೇದಾಯಿತು, ಇನ್ನೊಂದು ದಾರಿ ಹುಡುಕೊಳ್ಳುತ್ತದು ಅಂತ. ಸೊ ಹಾಗೆ ಇನ್ನೊಂದು ದಾರಿ ಹುಡುಕ್ಲಿಕ್ಕೆ ರೆಡಿಯಾಗಿ ಇಲ್ಲಿ ಇರುವೆಯನ್ನು ತನ್ನಿ, ಅದ್ರ ಮುಂದೆ ನೀವು ಅಡ್ಡಿ ಇಡಿ, ಒಂದು ಪೇಪರ್ ಇಡಿ, ಸುತ್ತ ಕವರ್ ಮಾಡಿ, ಅದಕ್ಕೆಲ್ಲೋ ಸಣ್ಣ ಜಾಗ ಸಿಕ್ಕಿದ್ರೆ ಹುಡುಕೊಂಡು ಹೋಗುತ್ತೆ. ಅದು ಸೊಲ್ಯೂಷನ್ಸ್ ಹುಡುಕ್ತಾ ಇದೆ, ಅಲ್ಲಿ ಕೂತ್ಕೊಂಡೇ ಯೋಚನೆ ಮಾಡ್ತಾ ಇಲ್ಲ ಅಲ್ವಾ? ಸೊ ದಿಸ್ ಈಸ್ ಕ್ರೈಸಿಸ್ ವರ್ಸಸ್ ಸೊಲ್ಯೂಷನ್ಸ್. ತುಂಬ ಅಕೇಶನ್ಸ್ ಇದೆ. ನನಗೆ ದುಡ್ಡಿಲ್ಲ, ಮೈಸೂರಿಗೆ ಬಂದುಬಿಟ್ಟಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ, ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿದ್ವಿ, ಅವ್ರು ದುಡ್ಡು ಕೊಡಬೇಕಾಗಿತ್ತು, ಅವ್ರು ಕೊಡ್ತಾರೆ ಅಂತ ಅಂದ್ಕೊಂಡು ಅವ್ರ ಹಿಂದೆನೇ ಅಲೀತಾ ಇದ್ದೆ ನಾನು. ಒಂದು 3 ವರ್ಷ 4 ವರ್ಷ ಅಲ್ಲದೆ ಪ್ರತಿನಿತ್ಯ ಬರೋಕ್ಕೆ ಹೇಳೋದವರು, ಅಲ್ಲಿಗೆ ಹೋಗೋದು, ಅಲ್ಲಿ ಕೂತ್ಕೊಂಡ್ರೆ ನಮ್ಗೆ ದುಡ್ಡಿಲ್ಲ, ನೆಕ್ಸ್ಟ್ ಇನ್ನೊಂದು ದಿನ ಕೊಡ್ತೀನಿ ಅನ್ನೋದು. ಹೀಗೆ ನಮಗೊಂದು 4 ವರ್ಷ ವೇಸ್ಟ್ ಆಗೋಯ್ತು. ನನಗೆ ಯಾವತ್ತೋ ಒಂದು ದಿನ ಅನ್ನಿಸ್ತು, ಎಷ್ಟು ವರ್ಷ ಹೀಗೆ ಯೋಚನೆ ಮಾಡೋದು. ಒಂದಿನ ಹೋಗಿ ಕೇಳಿದೆ, ಸರ್ ನೀವು ಯಾವತ್ತಾದರೂ ಕೊಡಿ, ನನಗೆ ಕೊಡುವ ದಿನ ಹೇಳಿಬಿಡಿ, 6 ತಿಂಗಳು ತೊಗೊಳ್ಳಿ, ಕೊಡುವ ದಿನ ಹೇಳಿಬಿಡಿ, ಅಥವಾ ನಿಮ್ಮ ಕೈಲಿ ಕೊಡೋಕ್ಕಾಗಿಲ್ಲ ಅಂದರೆ ಇಲ್ಲ ಅಂತಲೂ ಹೇಳ್ಬಿಡಿ. ಅಟ್ಲೀಸ್ಟ್ ನಾನು ಈ ಭ್ರಮೆನಲ್ಲಿರೋದು ತಪ್ಪುತ್ತೆ, ನಾನು ಬೇರೆ ಕೆಲಸ ಮಾಡ್ಕೋತೀನಿ ಅಂತ. ನಂಗೆ ಅವತ್ತು ತೋಚಿತ್ತು, 4 ವರ್ಷ ಟೈಮ್ ವೇಸ್ಟ್ ಮಾಡೋದ್ನಲ್ಲ ಅಂತ. ಕೆಲಸ ಮಾಡಿದರೆ ಅದಕ್ಕೆ 4ರಷ್ಟು ದುಡ್ಡು ಬಂದಿರೋದು. ಸೊ ಅಂಟು ಹಾಕ್ಕೊಂಬಿಟ್ಟೆ ಅಲ್ಲಿಗೆ. ಸೊ ದಟ್ ವಾಸ್ ಮೈ ಲರ್ನಿಂಗ್. ಆ ಸ್ಪಾಟ್ ಆಫ್ ರಿಯಲೈಸೇಷನ್ ಕೊಡಲಿಲ್ಲ ಅಂದರೆ ಏನು, ನನಗೆ ಯಾರೋ ದುಡ್ಡು ಕೊಡಬೇಕಾಗಿತ್ತು, ನಿಜವಾಗ್ಲೂ ವರ್ಚುಲಿ ದುಡ್ಡು ಕೊಡಬೇಕಾಗಿತ್ತು. ಒಂದು 5 days ಸತ್ತೋದ್ರು. ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ, ಏನು ಮಾಡಲಿ ಈಗ, ನಾನು ತಗೋಬೇಕಷ್ಟೇ. ಅದು
ಅಂದ್ರೆ ವಿಷಯನ ತಗೊಳ್ಬೇಕು. ಹೌದು, ಇದು ಸೀನ್ 1. ಯಾವುದೋ ಒಂದು ಅದೇ ಟೈಮಲ್ಲಿ ಒಂದು ಪ್ರಾಪರ್ಟಿ ತಗೊಂಡಿದ್ದೆ. ನಾನು ಅನ್ಕೊಂಡೆ ಇದೊಂದು 20 ಲಕ್ಷಕ್ಕೆ ಹೋಗುತ್ತೆ, 40 ಲಕ್ಷಕ್ಕೆ ಹೋಯ್ತು. ಎರಡೂ ತಗೋಬೇಕು ನಾನು. ಪ್ರಾಫಿಟ್ ಬಂದರೂ ತಗೋಬೇಕು, ಲಾಸ್ ಬಂದರೂ ತಗೋಬೇಕು. ಇದು ನನ್ನ ಜೀವನ ಆಯಿತು. ಗುಡ್ ತಗೋಬೇಕು, ಬ್ಯಾಡ್ ತಗೋಬೇಕು. ನಾವು ಟಾಸ್ ಹಾಕ್ತೀವಿ ಕಾಯಿನ್ಸ್ನ ಅಲ್ವಾ. ಎಲ್ಲರೂ ಯಾಕೆ ಹೆಡ್ ಅಂತಾರೆ? ಅದಕ್ಕೇನೋ ತುಂಬ ಕೊಂಬಿದೆಯಾ? ಟೈಲ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಹೆಡ್ ಅಲ್ವಾ? ಯಾರ್ದೋ ಒಬ್ಬರು ಬರೀ ತಲೆ ತಗೊಳಕ್ಕಾಗತ್ತಾ ನಾನು? ನನಗೆ ನಿಮ್ಮ ತಲೆ ಮಾತ್ರ ಕೊಡಿ, ಅವ್ರ ಮೈ ಎಲ್ಲ ಬರುತ್ತದಪ್ಪ. ಅದೆಲ್ಲ ನಾವು ಮೀಟಿಂಗ್ಸ್ ಕರಿತೀವಿ, ಎಷ್ಟೋ ಸಲ ಮಕ್ಕಳನ್ನ ಕರ್ಕೊಂಡ್ಬರ್ತಾರೆ. ನಾವು ಅದಕ್ಕೆ ಪ್ರಿಪೇರ್ ಆಗಿರೋದು. ನಾವೇನಂದ್ರೆ 20 ಜನ ಮೀಟಿಂಗ್ ಸೇರ್ತಾ ಇದ್ದೀವಿ ಅಂತ. ನಮ್ಮದು ಕ್ಯಾಶುವಲ್ ಮೀಟಿಂಗು, ಪ್ರೊಫೆಷ್ನಲ್ ಮೀಟಿಂಗ್ ಎರಡೂ ನಡೆಯುತ್ತೆ. ಎಷ್ಟೋ ಸಲ ಅವ್ರ ಮಕ್ಕಳನ್ನೆಲ್ಲ ಕರ್ಕೊಂಬರ್ತಾರೆ, ಅವರು ತಿಂಡಿಗಿರ್ತಾರೆ. ನಂಗೆ ಫಸ್ಟು ಇರಿಟೇಟ್ ಆಗ್ತಾಯಿತ್ತು, ನಾವು ಕರೆದೇ ಇಲ್ಲ, ಅವ್ರ ಮಕ್ಕಳನ್ನೆಲ್ಲ ಕರ್ಕೊಂಬಂದ್ಬಿಟ್ಟಿದ್ದಾರೆ ಅಂತ. ಆಮೇಲೆ ಅರ್ಥ ಆಯಿತು, ಆ ಮಕ್ಕಳು ಬಂದರೆ ಅಲ್ವಾ ಅಪ್ಪ ಬರೋದು ಅಂತ ಅಲ್ವಾ. ಸೊ ಇಟ್ಸ್ ಅ ಪ್ಯಾಕೇಜ್. ಏನು ಪ್ಯಾಕೇಜು? ಟೈಲು ಹೆಡ್ ಇದ್ದರೆ ಟೈಲ್ ಇರಲೇಬೇಕು, ಆಯಿತಾ? ಒಂದು ಖುಷಿ ಇದ್ಮೇಲೆ ಒಂದು ಬರ್ಡನ್ ಇರಲೇಬೇಕು. ರೈನಿ ಸೀಸನ್ ಬೇಕಂದ್ರೆ ಸಮ್ಮರ್ ಸೀಸನ್ ಬರಲೇಬೇಕು. ಈ ಎಲ್ಲವೂ ಇಲ್ಲದೆ, ಜೋಡಿ ಇಲ್ಲದೆ ನಮಗೆ ಬದುಕಿಲ್ಲ. ಏನಾಗುತ್ತೆ, ಕ್ರೈಸಿಸ್ ಅನ್ನೋದು ನಮಗೆ ಯಾವಾಗ ಕ್ರೈಸಿಸ್ ಅನ್ಸುತ್ತೆ ಅಂದರೆ, ನಾವು ಕ್ರೈಸಿಸ್ ಫೇಸ್ ಮಾಡ್ದೇನೆ ಇದ್ದಾಗ ಇದು ಕ್ರೈಸಿಸ್ ಅನ್ಸುತ್ತೆ. ಮಾಡ್ತಾನೆ ಇರಿ ಬೆಳಿಗ್ಗೆಯಿಂದ ಸಂಜೆವರೆಗೆ. ಸಣ್ಣ ಸಣ್ಣ ವಿಷಯಗಳಿಗೂ ಕ್ರೈಸಿಸ್ ತಂದುಕೊಳ್ಳಿ. ಉತ್ತರಗಳು ಹೊಳಿತಾ ಹೋಗುತ್ತೆ. ಯಾವತ್ತ ಒಂದಿನ ಗಾಡಿಯಿಂದ ಅಲ್ಲಿಂದ ಇಲ್ಲಿ ತನಕ ಬರುವಾಗ ಪಂಚರ್ ಆಗೋಯ್ತಪ್ಪ, ಸೊ ವಾಟ್? ಪಂಚರ್ ಆಗದೇ ಇರುವಂಥ ಗಾಡಿ ಯಾವ್ದಾದ್ರು ಇದೆಯಾ? ಯಾವ್ದಿರಕ್ಕೆ ಸಾಧ್ಯನೇ ಇಲ್ಲ. ನೀವೊಂದು 5 ವರ್ಷ ಇಟ್ಟಿದ್ದೀನಿ ಅಂದರೆ ಒಂದಿನ ಪಂಚರ್ ಆಗೋದು ಬೇಡವಾ? ತಯಾರಿ ಏನು? ಸ್ಟೆಪ್ನೇ ಇಟ್ಕೊಂಡಿರಿ, ಕಲ್ತಿರಿ ಅಷ್ಟೇ. ಸ್ಪೇರ್ ಟೈಮಲ್ಲಿ ವೀಲ್ ಚೇಂಜ್ ಮಾಡೋದು ಹೆಂಗೆ ಅಂತ ಕಲ್ತ್ರೆ ಆಯ್ತಪ್ಪ. ಈಗ ವೀಲ್ ಚೇಂಜ್ ಮಾಡೋಕ್ಕೆ ಕೂತಿದ್ದೀರಿ, ಮೈ ಎಲ್ಲ ಕೊಳೆ ಆಯಿತು ಅಂದರೆ ಬಟ್ಟೆ ಎಲ್ಲ ಕೊಳೆ ಆಯಿತು, ಒಂದು ಸ್ಪೇರ್ ಬಟ್ಟೆ ಇಟ್ಕೊಂಡಿರಿ. ಹೊಸ ಕಲಿಕೆಗಳದೆಲ್ಲ ಅಲ್ವಾ? ಸೊ ಇದೆಲ್ಲ ಯಾವಾಗ ಬರ್ತದೆ? ಅದು ಫೇಸ್ ಮಾಡಿದಾಗ. ನಾನು ಸ್ವಿಮ್ಮಿಂಗ್ ಪೂಲಿನ ಹೊರಗಡೆ ನಿಂತ್ಕೊಂಡ್ಬಿಟ್ಟು ನಾನೇನು ಹೇಳ್ತಾ ಇದ್ದೀನಿ, ನಂಗೆ ಸ್ವಿಮ್ಮಿಂಗ್ ಬರಬೇಕು ಅಂತ. ಸಾಧ್ಯವಾ? ಸ್ವಿಮ್ಮಿಂಗ್ ಒಳಗೆ ಇಳಿಬೇಕು, ನೀರೊಳಗೆ ಇಳಿಬೇಕು, ಆವಾಗಲೇ ಸ್ವಿಮ್ಮಿಂಗ್ ಬರೋದು. ಗುರುವರೇ ಇರಬೇಕು, ಯಾರೋ ಟೀಚರೇ ಬರಬೇಕು, ನಂಗೆ ಟ್ರೈನರೇ ಇರಬೇಕು ಅಂದ್ರೆ ಬರಲ್ಲ. ನೀರಿಗೆ ಬಿದ್ದ ಮೇಲೆ ಉಸಿರು ಕಟ್ತದೆ, ಬಡಿತೀವಿ, ಎದ್ದೇಳ್ತೀವಿ, ಮುಂದಕ್ಕೆ ಹೋಗ್ತೀವಿ, ಹಿಂದಕ್ಕೆ ಬರ್ತೀವಿ. ಇದೆಲ್ಲ ಉಂಟು. ಯಾವಾಗ ಸಾಯೋದು? ಪ್ರಯತ್ನ ಮಾಡದೇ ಇದ್ದಾಗ. ಪ್ರಯತ್ನನೇ ಮಾಡದೆ ಸ್ವಿಮ್ಮಿಂಗ್ ನೀರೊಳಗೆ ಬಿದ್ದುಬಿಟ್ರೆ ಭಯ ಆದರೆ ಸಾಯ್ತೀವಿ. ನಂಗೆ ಭಯ ಇಲ್ಲಪ್ಪ, ಸಾಯಲ್ಲ ನಾವು. ಸೊ ಮೊದಲನೇದು ಕ್ರೈಸಿಸ್, ಭಯ ಬೀಳಬಾರ್ದು. ಎರಡನೇದು ಚಿಕ್ಕ ಚಿಕ್ಕ ಕ್ರೈಸಿಸ್ಗಳನ್ನು 100 ತಗೋಬೇಕು. ಯಾವಾಗ ಇದು ನೆಕ್ಸ್ಟ್ ಸೀರೀಸ್ ಮಾಡ್ತೀನಿ. 100 ಪ್ರಾಬ್ಲಮ್ಗಳು ನನಗೆ ಬರಬೇಕು ಅಂತಿಲ್ಲಲ್ಲ. ನಿಮ್ಮ ಪ್ರಾಬ್ಲಮ್ ಬಂದಾಗ ನಾ ಬಂದಿಲ್ವಾ? ನನ್ನ ಆಫೀಸಿನ, ನನ್ನ ಟೀಮಿನ ಯಾವ ಪ್ರಾಬ್ಲಮ್ ಬಂದಾಗಲೂ ನನ್ನ ಜೊತೆಲಿಲ್ವಾ? ನಂಗೆ ಫೇಸ್ ಮಾಡೋಕ್ಕೆ ಬರ್ತಾ ಇದೆ ಅಲ್ವಾ? ಯಾರ್ದೋ ಪ್ರಾಬ್ಲಮ್ಮು ನನ್ನ ಜೊತೆಲಿದ್ದು ನಂಗೆ ಪ್ರಾಬ್ಲಮ್ಮು ಅರ್ಥ ಆಗ್ತಾ ಇದೆ, ಫೇಸ್ ಮಾಡೋಕ್ಕೂ ಬರ್ತಾ ಇದೆ ಅಲ್ವಾ? ಮೈಸೂರಲ್ಲಿ ನಂಗೆ ಒಂದು 100 ಜನ ಡಾಕ್ಟರ್ಸ್ ಗೊತ್ತಿದ್ದಾರೆ, ಎಲ್ಲ ಪರ್ಸನಲಿ ಗೊತ್ತಿದ್ದಾರೆ. ನಾನೊಂದು ಫೋನ್ ಮಾಡಿದ್ರೆ ಅದು ತಗೋತಾರೆ. 100 ಜನ ಡಾಕ್ಟರ್ಸ್, ನನಗೆ ರೋಗ ಬಂದರೆ 100 ಜನ ಡಾಕ್ಟರ್ಸ್ ಪರಿಚಯ ಆಗಬೇಕು ಅಂತಿದೆಯಾ? ಇಲ್ಲ. ಇದನ್ನೇ ಸೋಷಿಯಲ್ ಲೀಡರ್ಶಿಪ್ ಅಂತ ನಾನು ಕರೆಯೋದು. ಸೋಷಿಯಲ್ ಲೀಡರ್ಶಿಪ್. ಕ್ರೈಸಿಸ್ ಫೇಸ್ ಮಾಡಬೇಕಂದ್ರೆ ವ್ಯಕ್ತಿಗತ ನಾವು ಲೀಡರ್ ಆಗ್ಲಿಕ್ಕೆ ಶುರು ಮಾಡಬೇಕು. ಒಳಗಡೆ ಒಂದು ಹೀರೋಯಿನಿಸಮ್ ಇದೆ ಅಲ್ವಾ, ಅದನ್ನ ಎಬ್ಬಿಸ್ಬೇಕು ನಾವು. ಗೊಣಗೋರ್ನ, ಅಳುವವ್ರನ್ನ, ಸಿಂಪತಿ ಎಕ್ಸ್ಪೆಕ್ಟ್ ಮಾಡೋರನ್ನ ಲೀಡರ್ಸ್ ಅಂತಾರೆ ಯಾರಾದರೂ? ಇಲ್ಲ. ಸಾಲ್ವ್ ಮಾಡೋರ ಹತ್ರನೇ ಜನ ಹೋಗೋದು. ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ? ಭಗವಂತ ನನ್ನ ಕೈಲಿ ಸಾಲ್ವ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ನಿನ್ನ ಹತ್ರ ಬಂದಿದ್ದೀನಿ, ಅವನೇನೋ ಒಂದು ಐಡಿಯಾ ಕೊಡ್ತಾನೆ. ಆ ಕ್ಷಣ ದೇವಸ್ಥಾನಕ್ಕೆ ಹೋದಾಗ ಅಲ್ಲೊಂದು 10 ನಿಮಿಷ ಕೂತಾಗ ಏನೋ ಒಂದು ಐಡಿಯಾ ಹೊಳೆಯುತ್ತಲ್ಲ. ಹೂ ಹ್ಯಾಸ್ ಗಿವನ್ ದಟ್ ಐಡಿಯಾ? ಯಾಕೆ ಆ ದೇವಸ್ಥಾನಕ್ಕೆ ಮುಂಚೆ ಬಂದಿರಲಿಲ್ಲ? ಸೊ ವಿ ಗೆಟ್ ಬ್ಯೂಟಿಫುಲ್ ಐಡಿಯಾಸ್. ಆ ಕ್ಷಣಕ್ಕೆ ಆ ಐಡಿಯಾ ಈಸ್ ಎ ಸಾಫ್ಟ್ವೇರ್ ಇನ್ಸರ್ಟೆಡ್ ಬೈ ಗಾಡ್. ನಾವು ಪ್ರಾಬ್ಲಮ್ಮು ಸೊಲ್ಯೂಷನ್ನಿಂದ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ತಗೊಂಡ್ರೆ, ನೀವೊಂದು ವರ್ಡ್ ಹೇಳಿದ್ರಿ, ಸೋಷಿಯಲ್ ಲೀಡರ್ಸ್ ಆಗೋದು ಅಂತ. ಬಟ್ ಇವಾಗ ಸೋಷಿಯಲ್ ಲೀಡರ್ಸ್ ಅಂದಾಗ ನಮ್ಮವರು, ನಮಗೆ ಗೊತ್ತಿರೋರು, ನನ್ನದು ಜೊತೆಗೆ ನಂಗೆ ಸಂಬಂಧಪಟ್ಟಿರುವ ಹೊರಗಡೆಯವರು, ಸಂಬಂಧ ಪಡದೇ ಇರೋರದ್ದು ತಗೋಬೇಕಂದ್ರೆ ಅದಕ್ಕೆ ಐ ನೀಡ್ ಟು ಬಿ ಒನ್ ಪರ್ಸನ್, ನೀಡ್ ಟು ಬಿ ವೆರಿ ಪವರ್ಫುಲ್ ಅಲ್ವಾ? ಒಂದು ನೆಟ್ವರ್ಕ್ ಇರಬೇಕು, ಪವರ್ ಇರಬೇಕು. ಯಾರು ಬೇಕಾದರೂ ಸೋಷಿಯಲ್ ಲೀಡರ್ಸ್ ಆಗಬಹುದಾ? ಹೀಗೆ
ಮೋದಿ ಮನೆನಾ ಇದು? ಇಡೀ ದೇಶ ಅಲ್ಲ ಅಲ್ವಾ ಅಂತಂದ್ರೆ ಹೌದು ಅನ್ಬೇಕು ಇವಾಗ ನಾನು. ಹಾಗೆ ಬ್ಲಾಸ್ಟ್ ಅಂತ ಒಂದು ಫಿಲ್ಮ್ ಬಂದಿದೆ ಈಗ, ಐ ಥಿಂಕ್ ನೆಟ್ಫ್ಲಿಕ್ಸ್ ಅಲ್ಲೇನೋ ಬಂದಿದೆ. ಒಂದು ಮನೆಯ 4 ಜನ, ಅಣ್ಣ ತಮ್ಮ, ಅಣ್ಣನ ಹೆಂಡತಿ, ಅಣ್ಣನ ಮಗಳು. ಈ 4 ಜನ ಗಂಡ ಹೆಂಡತಿ ಅವ್ರ ಪರಿಚಯ ಆಗೋದು ಯಾವಾಗ ಅಂತಂದರೆ ಕರಾಟೆ ಕ್ಲಾಸಲ್ಲಿ. ಅವರಿಬ್ರು ಕರಾಟೆನಲ್ಲಿ ಅವಳು ಸ್ವಲ್ಪ ಟಾಪಲ್ಲಿ ಇರ್ತಾಳೆ, ಅವಳ ಹತ್ರ ಹೊಡೆಸ್ಕೊಂಡ್ಬಿಡ್ತಾನೆ ಇವನು. ಆಮೇಲೆ ಏನೋ ಲವ್ ಆಗುತ್ತೆ, ಮದುವೆ ಆಗ್ತಾರೆ. ಮಗುನ ಕರ್ಕೊಂಡೋಗಿ ಮಗುಗೆ ಕರಾಟೆ ಕಲಿಸ್ಬೇಕು. ಮಗುಗೆ ಎಲ್ಲರೂ ಹೊಡೆದು ಇವನು ಬೇಕಂತ ಕಲಿಸಲ್ಲ, ಅವಳು ಹೊಡೆಸ್ಕೊಂಡು ಬರ್ತಾಳೆ. ನೀನ್ ಮೇಲೆ ಹೊಡೆಸ್ಕೋಬಾರ್ದು ಅಂದರೆ ನೀನು ಪವರ್ಫುಲ್ ಆಗಿರಬೇಕು ಅಂತ ಹೇಳ್ಕೊಡ್ತಾನೆ. ಅದಾದಮೇಲೆ ಅವ್ನು ಯಾರಿಗೋ ಏನು ಗಲಾಟೆ ಆಗ್ತಾ ಇರುತ್ತೆ, ಅವ್ನು ಹೋಗಿ ಹೆಲ್ಪ್ ಮಾಡ್ತಾನೆ. ಮಗಳಿಗೆ ಚಿಕ್ಕ ಹುಡುಗಿ ಕೇಳ್ತಾಳೆ, ಅದು ನಿಂಗೂ ಅವ್ರಿಗೂ ಸಂಬಂಧವೇ ಇಲ್ಲ, ನೀನು ಯಾಕೆ ಹೋಗಲ್ಲ ಹೆಲ್ಪ್ ಮಾಡ್ತಾ ಇದೆಯಾ ಅಂತ. ಸಂಬಂಧ ಇಲ್ಲದೆ ಹೆಲ್ಪ್ ಮಾಡಿದಾಗಲೇ ಸಂಬಂಧಗಳು ಹುಟ್ಕೊಳ್ಳೋದು ಅಂತ. ಸೊ ಹಾಗೆ ಅವಳು ಅದೇ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಅವಳಿಗೆ ಸಂಬಂಧ ಇರಲ್ಲ, ಅವ್ರು ಯಾರೋ ನಂಗೆ ಗೊತ್ತಿಲ್ಲ, ಆದರೆ ಪ್ರಾಬ್ಲಮಲ್ಲಿದ್ದಾರೆ, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋಗ್ತಾಳೆ. ಮೆಸೇಜ್ ಏನಂತಂದರೆ, ನಮಗೆ ಸಂಬಂಧ ಪಡಬೇಕು ಅಂತ ಏನಿಲ್ಲಪ್ಪ. ಪಕ್ಕದ ಮನೆಯವರಿದ್ದಾರೆ, ನಮಗೆ ಸಂಬಂಧ ಇಲ್ಲ, ಅವರು ಆದರೆ ಕಿರ್ಚ್ಕೋತಾ ಇದ್ದಾರೆ, ಅವ್ರ ಮನೇಲಿ ಏನೋ ಪ್ರಾಬ್ಲಮ್ ಆಗಿದೆ, ಹೋಗೋದು ಬೇಡವಾ ನಾವು? ಅಲ್ಲೇ ಅಲ್ವಾ ನಮ್ಮ ಲೀಡರ್ಶಿಪ್ ಶುರು ಆಗೋದು, ತೋಚೋಕೆ ಶುರು ಆಗೋದು ಅಲ್ಲೇ ಅಲ್ವಾ? ಪಕ್ಕದ ಮನೇಲಿ ಯಾರೋ ಸತ್ತೋಗಿದ್ದಾರೆ, ಗೊತ್ತಾಗಿದೆ, ಅಳ್ತಾ ಇದ್ದಾರೆ. ತಕ್ಷಣಕ್ಕೆ ನಾವೇನು ಮಾಡ್ಬೋದು? ಪಕ್ಕದಲ್ಲೇ ಇದ್ದೀವಿ, ಏನು ಮಾಡ್ಬೋದು? ಅವ್ರ ಮನೇಲಿ ಹೋಗಿ ಒಂದು ಬೇಸಿಕ್ ಸಮಾಧಾನ. ಆಮೇಲೆ ಜನ ಬರ್ತಾ ಇರ್ತಾರೆ, ಅವ್ರನ್ನ ಅಟೆಂಡ್ ಮಾಡೋಕ್ಕಾಗಿರಲ್ಲ, ಹೊರಗಡೆ ಒಂದು ಬೆಂಕಿ ಹಾಕಬೇಕು, ಅಟ್ಲೀಸ್ಟ್ ಬಂದೋದವ್ರಿಗೆ ಕಾಫಿ ಕೊಡಬೇಕು. ಅಥವಾ ಇವ್ರ ಮಧ್ಯಾಹ್ನ ಆಗೋಗಿದೆ, ಕ್ರಿಮೇಷನ್, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿಗೆ ಹೋಗಬೇಕು ಅಂತ, ಯಾರನ್ನ ಅರೇಂಜ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಅವ್ರ ಕಸ್ಟಮ್ಸ್ ಗೊತ್ತಾಗ್ತಾ ಇಲ್ಲ ಅವರಿಗೆ. ಸತ್ತ ಮನೆಯಲ್ಲಿ ಯಾರು ಇರಬೇಕು ಅವಾಗ? ಅಕ್ಕಪಕ್ಕದವರೇ ಇರಬೇಕು. ಅವಾಗಲೇ ಅಕ್ಕಪಕ್ಕದವರು ಅಂತ ಅನ್ನಿಸ್ಕೊಳ್ಳೋದು. ನೆರೆಯವರ ಹೊರೆಯನ್ನು ತಗೊಂಡಾಗಲೇ ನೆರೆ ಹೊರೆ ಅಂತ ಕರೆಯೋದು ನಾವು. ಪಕ್ಕದ ಮನೆಯವರ ಹೊರೆಯನ್ನು ತಗೋಬೇಕಪ್ಪ. ಇದು ನಮ್ಮಪ್ಪ ಹೇಳ್ಕೊಟ್ಟಿದ್ದು. ಯಾರು ಬಂದರೂ ಬಾಗಿಲು ತೆಗಿ ಅಂತ ಹೇಳೋರು. ನಮ್ಮ ಮನೇಲಿ ಕಳ್ತನ ಮಾಡ್ಕೊಂಡು, ನಮ್ದೊಂದು ರಿಮೋಟ್ ಏರಿಯಾ, JP ನಗರ, ಬೆಂಗಳೂರಲ್ಲಿ. 1981 ಅಲ್ಲಿಗೆ ಹೊರಟೋದ್ವಿ. 2 ಮನೆ, ಆಮೇಲೆ ಒಂದು 10 ಮನೆ ಬಂತು ಒಂದು ವರ್ಷದಲ್ಲಿ. ಏನೋ ಒಂದು ರಾತ್ರಿ ಯಾರೋ ಬಾಗಿಲು ತಟ್ಟವರು, ನಮ್ಮಮ್ಮ ಗಾಬರಿ ಆಗೋರು, ಇಷ್ಟೊತ್ತಿನಲ್ಲಿ ಯಾರೋ ತಟ್ತಾ ಇದ್ದಾರೆ, ಕಳ್ಳರು ಬಂದರು, ನಮ್ಮ ಮನೇಲಿ ತೊಗೊಂಡೋಗೋಕೆ ಏನಿಲ್ಲ, ತೆಗಿಯನ್ನೋರು. ಯಾರಿಗೋ ನೀಡ್ ಇದೆ ಹಾಗಾಗಿ ತಟ್ತಾ ಇದ್ದಾರೆ, ತೆಗಿಯನ್ನೋರು. 99% ನಮ್ಮಪ್ಪ ಹೇಳಿದ್ದು ನಿಜ ಆಗೋರು. ಅವ್ರು ಯಾರಿಗೋ ನೀಡ್, ಅವ್ರ ಮನೇಲಿ ಯಾರಿಗೋ ಒಬ್ರಿಗೆ ಹೆರಿಗೆ ನೋವು, ಕರ್ಕೊಂಡೋಗ್ಬೇಕು, ಯಾರು ಇಲ್ಲ ಅಲ್ಲಿ. ನಮ್ಮ ಹತ್ರನೂ 2 ವೀಲರ್. ನಮ್ಮಪ್ಪ ಹೇಳೋರು, ನಾನು ಬರ್ತೀನಿ ಅಥವಾ ನನ್ನ ಮಗನ ಕರ್ಕೊಂಡೋಗಿ ಅಂತ ಹೇಳೋರು. ಹೋಗ್ತಾ ಇದ್ದೆ ನಾನು, ಅವ್ರಿಗೆ ಊಟ ಕೊಟ್ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೆ. ಯಾರೋ ಮನೆಯಲ್ಲಿ ಹಾಸ್ಪಿಟಲೈಸೇಷನ್ ಆಗಿರ್ತಾ ಇತ್ತು, ಹೋಗ್ತಾ ಇದ್ದೆ. ಅದು ಅಭ್ಯಾಸ. ಹಾಗೆ ಬೆಳೆದದ್ದು ಈ ಲೀಡ್ರು. ಸುಮ್ಮನೆ ಬರಲಿಲ್ಲ. 100 ಜನರ ನೋವು ನಮ್ದು ಆಗ್ಬೇಕು. ಈಗ ಸಾಮಾನ್ಯವಾಗಿ ಮೆಂಟಾಲಿಟಿ ಇವತ್ತಿಗೆ ಬಹುಶಃ ಹೇಗಿರಬಹುದು ಅಂದರೆ, ನೋವು ಅಥವಾ ಒಂದು ಮೂಟೆ ಹೊರೋದೋ ಇಶ್ಯೂ ಅಲ್ಲ, ಎಲ್ಲದಕ್ಕೂ ಎಲ್ಲಿ ನನ್ನ ರಿಸೋರ್ಸ್ನ ಬಳಸಬೇಕಾಗುತ್ತೋ, ಖರ್ಚಾಗೋಗುತ್ತೋ ಅನ್ನೋ ಮೆಂಟಾಲಿಟಿ ಫಸ್ಟ್ ಥಾಟ್ ಬರುತ್ತೆ ಸಾಮಾನ್ಯವಾಗಿ. ಎಲ್ಲಿ ಹಂಗಾಗ್ಬಿಟ್ರೆ ನಾನು ಎಲ್ಲಿ ಎಲ್ಲದಕ್ಕೂ ತಲೆ ಕೊಡ್ಬೇಕಾಗತ್ತೆ, ನಾನು ಯಾರಿಗೋ ಏನೋ ಉತ್ತರ ಕೊಡ್ಬೇಕಾಗತ್ತೆ, ನಾನು ಅದರಲ್ಲಿ ಸಿಕ್ಕಾಕೋಬೇಕಾಗತ್ತೆ ಅಂತ ಯೋಚನೆ ಮಾಡೋರು ಕೂಡ ಇರ್ತಾರೆ. ಅದು ಸರಿನಾ ತಪ್ಪಾ? ಅದು ಲೋಯರ್ ಮೈಂಡ್. ಅದು ಪ್ರಕೃತಿ ಹಾಗಿದೆ. ಒಳಗಡೆ ಒಂದು ಹೀರೋ ಬೆಳಿಬೇಕಲ್ಲ, ಆ ಬೆಳಿಬೇಕು ಅನ್ನೋ ತೊಡುತ್ತಾ ಇದ್ದಾಗ ಬೆಳೆಯುತ್ತೆ. ಈ ಕಷ್ಟವು ನಂದೆಪ್ಪ, ಥ್ಯಾಂಕ್ ಯು, ನನ್ನ ತನಕ ಹುಡ್ಕೊಂಬಂದಿದ್ದೀರಲ್ಲ. ದೇವ್ರು ಹೇಳ್ಬಿಟ್ರೆ ಈಗ ನನ್ನ ಪ್ರಾಬ್ಲಮ್ಮೇ ನಂದು, ನನ್ನೇ ಒಳಗೆ ಹಾಕಿ ಕೂಡಿಸ್ಬಿಟ್ಟಿದ್ದಾರೆ, ನನ್ನನ್ನು ಹೊರಗೆ ಹೋಗೋಕ್ಕೆ ಬಿಟ್ಟಿಲ್ಲ, ನೀನು ಬೇರೆ ಬಂದೆ ಅಂತ ದೇವ್ರು ಹೇಳ್ಬಿಟ್ರೆ ನೀವು ಹೋಗ್ತೀರಾ ಇನ್ನೊಂದ್ಸಲ? ಚಿಕ್ಕ ಮಕ್ಕಳು ಅಪ್ಪ ಅಮ್ಮನ ಹತ್ರ ಹೋಗ್ತಾರೆ, ಏನೋ ಕೇಳುತ್ತೆ, ಇವತ್ತು ನಂಗೆ ಹುಷಾರಿಲ್ಲ, ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳುತ್ತೆ, ಅಥವಾ ನಂಗೆ ಚಾಕ್ಲೇಟ್ ತೆಕ್ಕೊಡು ಅನ್ನತ್ತೆ, ಅಥವಾ ನನಗೆ ಇವತ್ತು ಬಟ್ಟೆ ತೆಕ್ಕೊಡು, ನಂಗೆ ಬರ್ಡೇ, ಇವತ್ತು ಪಿಕ್ಚರಿಗೆ ಕರ್ಕೊಂಡೋಗು ಹೇಳುತ್ತೆ. ನನ್ನ ಪ್ರಾಬ್ಲಮ್ಮೇ ನಂದು ಅಂತ ಅಪ್ಪ ಅಮ್ಮ ಹೇಳಿಬಿಟ್ರೆ ಮಕ್ಕಳು ಅಪ್ಪ ಅಮ್ಮನ ಹತ್ರ ಹೋಗ್ತಾರೆ ಇನ್ನೊಂದ್ಸಲ? ಯಾರ ಹತ್ರ ಹೋಗೋದು? ಯಾಕೆ ಅಪ್ಪ ಅಮ್ಮನ ಹತ್ರನೇ ಹೋಗ್ತಾರೆ? ಸಲಿಗೆ ಇದೆ. ಆ ಸಲಿಗೆ ಕೊಟ್ಬಿಟ್ರೆ ನಾನು ಇಡೀ ಪ್ರಪಂಚ ನಂದಲ್ವಾ? ನಾವು ಸಾಮಾನ್ಯ ಅನ್ಕೋತೀವಿ ಪ್ರಾಬ್ಲಮ್ಸ್ ಅಂತ ಬಂದಾಗ
ಸೊಲ್ಯೂಷನ್ ಸಿಗ್ತಾ ಇಲ್ಲ, ನಂದೇ ದೊಡ್ಡ ಪ್ರಾಬ್ಲಮ್ ಅಂತ. ಸೊಲ್ಯೂಷನ್ ಸಿಗದೇ ಇರೋದಕ್ಕೆ ಅದು ದೊಡ್ಡ ಪ್ರಾಬ್ಲಮ್ ಅಥವಾ ಕ್ರಿಟಿಕಲ್ ಆಗುತ್ತೆ ಅಂತ. ಸೊಲ್ಯೂಷನ್ ಹುಡ್ಕೊಂಡ್ರೆ ಅದು ದೊಡ್ಡ ಪ್ರಾಬ್ಲಮ್ ಅಂತ ಸೈಕಲಾಜಿಕಲಿ ಬರ್ಡನ್ ಅನ್ಸಲ್ಲ. ಈ ಪ್ರಾಬ್ಲಮ್ಮೇ ಇಲ್ಲ, ನಮಗೆ ಫೇಸ್ ಮಾಡಕ್ ಬಂದಿಲ್ಲ, ಹಾಗಾಗಿ ತೋಚ್ತಾ ಇಲ್ಲ, ಹಾಗಾಗಿ ಮೈಂಡ್ ಬ್ಲಾಂಕ್ ಆಗಿದೆ, ಸೊಲ್ಯೂಷನ್ಸ್ ಕಾಣಿಸ್ತಾ ಇಲ್ಲ ಅಷ್ಟೇ. ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಂದ್ರೆ ನಿಮ್ಮ ಅಪ್ರೋಚ್ ಅಲ್ಲಿ ಎನಿ ಕ್ರಿಟಿಕಲ್ ಪ್ರಾಬ್ಲಮ್ ಹ್ಯಾಸ್ ಅ ಸಿಂಪಲ್ ಸೊಲ್ಯೂಷನ್ ಅನ್ಬೋದಾ? ಖಂಡಿತ. ನಿಮ್ಮ ಬರ್ಡನ್ನೆಲ್ಲ ಯಾಕೆ ತಗೋಬೇಕು ನಾನು? ಇಷ್ಟೊತ್ತು 10:30 11 ಗಂಟೆಗೆ ಫೋನ್ ಮಾಡ್ತಾ ಇದ್ದಾರೆ ಇವರು, ಯಾರೋ ಫೋನ್ ಮಾಡ್ತಾ ಇದ್ದಾರೆ ಅಂತ ಅನ್ಸೋ ಬದಲು ಯಾರೋ ಪಾಪ ಕೇಳ್ತಾ ಇದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ, ಏನು ಕಷ್ಟನೋ ಏನೋ, ಫೋನ್ ತಗೊಂಡ್ರೆ ಮೇ ಬಿ ತುಂಬಾ ಒಳ್ಳೆತನ ಆಗಿಲ್ಲ ಇವತ್ತಿಗೆ. ಓಕೆನಾ? ಸುಮ್ಮನೆ ಇನ್ನೊಂದು ಜೆನ್ಯೂನ್ ಪ್ರಶ್ನೆ ನಂದು. ನಂಗೆ ಏನಾಗಿದೆ, ನಂಗೆ ಕಷ್ಟ ಅಂತ ಏನಾಗಿದೆ? ಅಡ್ವಾಂಟೇಜ್ ತಗೊಳ್ಳೋರು ಇರ್ತಾರೆ, ಮಿಸ್ಯೂಸ್ ಮಾಡ್ಕೊಳ್ಳೋರು ನಾವು ಇರ್ತಾರೆ. ಬದುಕಿರೋದೇ ಬೇರೆಯವ್ರ ಅಡ್ವಾಂಟೇಜ್ಗೆ ಅಲ್ವಾ? ಅದಕ್ಕೊಂದು ಲಿಮಿಟ್ ಅಂತಿರುತ್ತೆ. ಅದು ಲಿಮಿಟ್ ಎಲ್ಲ ಕ್ರಾಸ್ ಆಗ. ಈಗ ನಾನು ನಿಮಗೆ 10 ಸತಿ ನನ್ನ ಪ್ರಾಬ್ಲಮ್ನ ಹೇಳ್ಕೊಂಡು ನಿಮಗೆ ಮಾಡು 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 ಅಂತ 11ನೇ ಸತಿ ಒಂದು ಕ್ಷಣ ಆಸ್ ಹ್ಯೂಮನ್ ಅನ್ಸುತ್ತಲ್ವಾ? ಬರೀ ಪ್ರಾಬ್ಲಮ್ ಹೇಳಿ ಸುಮ್ಮನೆ ನನ್ನಿಂದನೇ ಕೇಳ್ತಾನೆ ಇದಾರಲ್ಲ, ಎಷ್ಟು ಮಾಡೋದು ಅಂತ ಅನ್ನಿಸ್ಬಿಡತ್ತಲ್ವಾ? ನಂಗೆ ಅನ್ಸಿಲ್ಲ, ಅನ್ಸಲ್ಲ. ಸೊ ಹಂಗಿದ್ದಾಗ ಮಾತ್ರ ಸೋಷಿಯಲ್ ಲೀಡರ್ಸ್ ಎಲ್ಲರಿಗೂ ಏನು ಹೇಳ್ತಾ ಇದ್ದೀನಿ, ಬಂದಾಗ ತಗೊಳ್ಳಿ ಪ್ರಾಬ್ಲಮ್ಸ್, ಹಿಮ್ಮೆಟ್ಟಬೇಡಿ. ಹಿಂದೆ ಕೊಟ್ಟೋದ್ರೆ ವಿ ಆರ್ ಎಸ್ಕೇಪಿಸ್ಟ್. ಬದುಕು ನಮ್ಗೆ ಎಸ್ಕೇಪಿಸ್ಟ್ ಆಗೋಕೆ ಬದುಕಿಸ್ಲಿಲ್ಲ, ನಮ್ಮ ಹತ್ರ ಒಂದು ಅಚೀವ್ಮೆಂಟ್ ಆಗೋದಕ್ಕೆ ಬದುಕಿಸಿದೆ. ಅಚೀವ್ಮೆಂಟೇನೆ ನೂರಾರು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವಂತ ಇರ್ಬೋದು. ಈಗ ಒಬ್ಬ ಕ್ಲಾಕ್ ರಿಪೇರ್ ಮಾಡೋನು ಅಥವಾ ಫೋನ್ ರಿಪೇರ್ ಮಾಡೋನು ಇದ್ದಾನೆ, ಅವನು ಅದನ್ನು ಆಪರ್ಚುನಿಟಿಯಾಗಿ ಬಳಸ್ಕೊಂಡಿಲ್ವಾ? ನಿಮ್ಮ ಫೋನ್ ಕೆಟ್ಟೋಗಿದೆ, ಅವನು ಏನು ಹಿಂಗೆ ಕೆಡಿಸ್ಕೊಂಡ್ಬಂದಿದ್ದೀರಾ ಅಂತ ಬೈತಾನ, ಕೊಡಿ ನಾನು ಸಾಲ್ವ್ ಮಾಡಿ ಕೊಡ್ತೀನಿ ಅಂತಾನ. ಆಪ್ಷನ್ 2 ನಿಮಗೆ ಕಾಣಿಸ್ತಾ ಇಲ್ಲ ಫೋನ್ ರಿಪೇರ್ ಮಾಡೋದು ಹೆಂಗೆ, ವಾಚ್ ರಿಪೇರ್ ಮಾಡೋದು ಹೆಂಗೆ, ನಿಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ಅವನು ಗೊತ್ತಿದೆ ಅಲ್ವಾ? ಅವನೇನು ಮಾಡ್ತಾನೆ, ಅಡ್ವಾಂಟೇಜ್ ತೊಗೊಂಡ, ಆಪರ್ಚುನಿಟಿ ಮಾಡ್ಕೊಂಡ, ಬೆಳೆದ ಅಲ್ವಾ? ಸೊ ನಮಗೂ ಇದೇ ಆಪರ್ಚುನಿಟಿ. ಸೋಷಿಯಲ್ ಲೀಡರ್ ಅಂದರೆ ಏನು? ಅವನು ಬಿಸ್ನೆಸ್ ಲೀಡರ್ ಅಪ್ಪ. ಯಾರು ವಾಚ್ ರಿಪೇರ್ ಮಾಡೋನು, ಇದೆಲ್ಲ ಫೋನ್ ರಿಪೇರ್ ಮಾಡೋನೆಲ್ಲ ಅವನು ಬಿಸ್ನೆಸ್ ಲೀಡರ್. ನಿಮ್ಮ ಪ್ರಾಬ್ಲಮನ್ನು ಅವನು ಅಡ್ವಾಂಟೇಜ್ ತೊಗೊಂಡ, ಒಂದು ಸ್ವಲ್ಪ ಚಾರ್ಜ್ ಮಾಡ್ದ, ಅವನು ಬೆಳೆದ, ನಿಮ್ಮ ಪ್ರಾಬ್ಲಮ್ಮು ಸಾಲ್ವ್ ಮಾಡಿಕೊಟ್ಟ. ನಾನು ಸೋಷಿಯಲ್ ಲೀಡರ್. ನಿಮ್ಮ ಪ್ರಾಬ್ಲಮ್ ಅಡ್ವಾಂಟೇಜ್ ಮಾಡ್ಕೊಳ್ಳೇ ಇಲ್ಲ, ಆದರೆ ನಿಮ್ಮನ್ನೆಲ್ಲ ನಮ್ಮವನಾಗಿ ಮಾಡ್ಕೊಂಡೆ ನಾನು ಅಷ್ಟೇ. ಸೋಷಿಯೋ ಅಂದರೆ ನಾವು ಸಮಾಜದ ಜೊತೆಲೇ ಬದುಕಿರೋದು. ನಮ್ಮದೇ ಜನ ಇರ್ತಾರ 3 ಹೊತ್ತು ಅಂದರೆ ಇಲ್ಲ. ನಮ್ಮ ಸುತ್ತ ಇರೋರೆಲ್ಲ ನಮ್ಮವರಾಗಿ ಮಾಡ್ಕೋಬೇಕು. ಜಗತ್ತಿನ ಯಾವುದೇ ಊರಿಗೆ ಹೋದ್ರು, ಯಾವುದೇ ಮೂಲೆಗೆ ಹೋದ್ರು, ಒಂದು ಫೋನ್ ಮಾಡ್ತೀನಿ, ಯಾರೋ ಒಬ್ರು ಇರ್ತಾರೆ. ಒಂದು ಫೋನ್ ಮಾಡಿದ್ರೆ ನಮ್ಮ ಮನೆಗೆ ಬನ್ನಿ ಅಂತಾರೆ, ನಾನು ಕರ್ಕೊಂಡು ಹೋಗ್ತಾರೆ, ಮಾತಾಡಿಸ್ತಾರೆ. ಈ ಥಾಟ್ ಪ್ರಾಸೆಸ್ ನಿಮಗೆ ಯಾವತ್ತೂ ಹಿಂಸೆ ಕೊಟ್ಟಿಲ್ವಾ ಅಥವಾ ಸಾಕು ಅನ್ಸಿಲ್ವಾ, ಬರ್ಡನ್ ಅನ್ಸಿಲ್ವಾ ಇಲ್ಲಿವರೆಗೂ? ಅಫ್ಕೋರ್ಸ್ ನೀವು ಇಲ್ಲ ಅಂತಾನೆ ಹೇಳ್ತೀರಾ ಅಂತ ಗೊತ್ತು, ಆದ್ರೂ ನಾನು ಕೇಳ್ತಾ ಇದ್ದೀನಿ, ಹೀಗಿರಕ್ ಸಾಧ್ಯನಾ ಅನ್ನೋ ಒಂದು ದೃಷ್ಟಿಯಿಂದ. ಇವೆಲ್ಲ ಇಲ್ಲದೆ ಇದ್ರೆ ನನ್ನ ಬದುಕೇ ಇಲ್ಲ. ಚಾಲೆಂಜಸ್ ಬರಲಿಲ್ಲ ಅಂದರೆ, ಕ್ರೈಸಿಸ್ ಬರಲಿಲ್ಲ, ನಾನೇನೋ ಫೇಸ್ ಮಾಡೇ ಇಲ್ಲ ಇವತ್ತು, ನಂಗೆ ಡಲ್ ಅನ್ಸುತ್ತೆ ಆ ದಿನ. ಏನೂ ಇಲ್ಲವೇ ಇಲ್ಲ, ಸುಮ್ಮನೆ ಮಲ್ಕೊಂಡಿರೋದಕ್ಕೆ, ಎದ್ದು ಊಟ ಮಾಡೋದಕ್ಕೆ ನಾನು ಬದುಕಿದ್ದೀನ ಇವತ್ತು ಅಂತ ಅನ್ಸುತ್ತೆ. ಹಾಗಾಗಿ ಚಾಲೆಂಜಸ್ನ ಎಳ್ಕೋತೀನಿ ಮೈ ಮೇಲೆ. ಸಾಲ್ವ್ ಮಾಡೋಕ್ಕಾಗ್ತದೆ. ಎಲ್ಲದಕ್ಕೂ ಒಂದು ಕಾಸ್ಟ್ ಇದೆ. ಕಾಸ್ಟ್ ಆಫ್ ಟೈಮ್, ಕಾಸ್ಟ್ ಆಫ್ ಮನಿ, ಕಾಸ್ಟ್ ಆಫ್ ಎಫರ್ಟ್ ಇದೆ. ಇಷ್ಟು ಜನ ಸೇರಿ ನನ್ನನ್ನು ಸ್ಟ್ರಾಂಗ್ ಮಾಡಿಲ್ವಾ? ಇಷ್ಟು ಜನ, ನಂಗೆ 1000 ಜನ ನನ್ನ ಸ್ನೇಹಿತರು. ಇವತ್ತಿಗೂ ಯಾರ ಪ್ರಾಬ್ಲಮ್ಗೂ ನಾನು ಇಲ್ಲ ಅಂದಿಲ್ಲ. ಥ್ಯಾಂಕ್ ಯು ಹೇಳಿದ್ದೀನಿ, ನನ್ನನ್ನು ನೆನೆಸ್ಕೊಂಡೆಲ್ಲ ನೀನು ಅಂತ ಹೇಳಿ. ಆ್ಯಂಡ್ ಒಬ್ಬರನ್ನ ಆ ಟೈಮಲ್ಲಿ ನೆನೆಸ್ಕೊಳ್ಳೋದು, ದಟ್ ಸ್ಪೀಕ್ಸ್ ಅ ಲಾಟ್ ಅಬೌಟ್ ದ ಕ್ಯಾರೆಕ್ಟರ್ ಅಲ್ವಾ? ಸೊ ಹಂಗಾಗಿ ಎನಿ ಚಾಲೆಂಜಸ್, ಎನಿ ಎಕ್ಸ್ಟೆಂಟ್ ಆಫ್ ಕ್ರೈಸಿಸ್ ತಗೊಳ್ಳಿ ಕೈಗೆ. ಧೈರ್ಯ ಬಂದ್ಬಿಡುತ್ತೆ, ಎದುರಿಸುವ ಧೈರ್ಯ ಬಂದ್ಬಿಡುತ್ತೆ. ಜೀವನ ಅಂದರೆ ಏನು? ಮನೇಲಿ ಕೂತ್ಕೊಂಡಿರೋದ, ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟು ಅಳ್ತಾ ಇರೋದ ಅಲ್ಲ. ಜೀವನ ಅಂದರೆ ಬದುಕೋದು, ಬದುಕಿಸೋದು. ಇದು ಎರಡೂ ಜೀವನವೇ. ಅದಕ್ಕಾಗಿ ನಾವು ಹುಟ್ಟಿರೋದು. ಬ್ಯೂಟಿಫುಲ್. ನಾನು ಸೊಲ್ಯೂಷನ್ಸ್ ಹೇಳ್ತಾ ಇಲ್ಲ, ಧೈರ್ಯ ಕೊಡ್ತಾ ಇದ್ದೀನಿ. ಬದುಕಿಗೆ ಒಂದು ಅರ್ಥ, ಡಿಫ್ರೆಂಟ್ ಅರ್ಥ ಕೊಡ್ತಾ ಇದ್ದೀವಿ. ಸೊಲ್ಯೂಷನ್ಸ್ ಅವರವರೇ ಹುಡುಕೊಳ್ತಾರೆ. ಹಾಗೆ ಧೈರ್ಯ ಕೊಟ್ಟಿದ್ದೀರಾ. ಧೈರ್ಯಂ ಸರ್ವತ್ರ ಸಾಧನಂ ಅಂತ. ಬದುಕು ಯಾರಿಗೆ ಅಂತಂದ್ರೆ ಧೈರ್ಯ ಇರೋರು ಮಾತ್ರ. ಸೊ ಧೈರ್ಯನೇ ಜಾಸ್ತಿ ಮಾಡ್ಕೊಳ್ಳಿ, ಚಿಕ್ಕ ಚಿಕ್ಕ ವಿಷಯಗಳಿಂದ ಶುರು ಮಾಡ್ಕೊಳ್ಳಿ. ಥ್ಯಾಂಕ್ ಯು.